ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ NIA ಅವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಏನು ಸ್ಯಾಲ್ರಿ ಸಿಗುತ್ತೆ, ಏನು ಸೆಲೆಕ್ಷನ್ ಪ್ರೋಸೆಸ್ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಇದಕ್ಕೋಸ್ಕರ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇನ್ನು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂದರೆ ಇಂಟರ್ಮೀಡಿಯೇಟ್ ಅಂದರೆ PUC ಮುಗಿಸಿರಬೇಕು. ಸ್ಯಾಲ್ರಿ ಬಂದು 13,000ದಿಂದ 25,000ವರೆಗೂ ಇರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಇಂಟರ್ವ್ಯೂವಲ್ಲಿ ನೀವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತೀರೋ ಅದ್ರ ರಿಲೇಟೆಡ್ ನಿಮಗೆ ಸಂಬಳ ಜಾಸ್ತಿ ಸಿಗುತ್ತೆ. ಇನ್ನು ವ್ಯಾಕೆನ್ಸಿ ಬಂದು 4,787 ವ್ಯಾಕೆನ್ಸಿ ಇದೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಏಕೆ ಹಾಕೋದು ಅಂತಲೂ ಹೇಳ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಪೇಮೆಂಟ್ ಮಾಡಿ ಆ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡು ಬೇಕಿರುತ್ತೆ. ಇನ್ನು ಏನೇನು ಇನ್ಫಾರ್ಮೇಷನ್ ಎಲ್ಲ ಕೇಳ್ತಾರೆ ಅಂದರೆ ನಿಮ್ಮದು ಅಪ್ಪ ಅಮ್ಮ ನೇಮ್, ಡೇಟ್ ಆಫ್ ಬರ್ತು, ನೀವು ಏನು ಓದಿರ್ತೀರ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಅದೆಲ್ಲ. ಆಮೇಲೆ ಇನ್ನು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರುತ್ತಲ್ಲ ಅದ್ರದ್ದೇನಾದ್ರು ಫೋಟೋ ಅಂದರೆ ನಿಮ್ಮ ಐಡೆಂಟಿಟಿ ತೋರ್ಸೋಕ್ಕೋಸ್ಕರ. ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ಗಳು, ಇಮೇಲ್ ಅಡ್ರೆಸ್ಸು, ಫೋಟೋಗ್ರಾಫು ಮತ್ತು ಸಿಗ್ನೇಚರ್ದು ಫೋಟೋ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕಿರುತ್ತೆ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೋಡ್ಕೊಳ್ಳಿ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆದರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಇದಕ್ಕೆ 400 ರೂಪಾಯಿ ಪ್ಲಸ್ GST ಇರುತ್ತೆ. SC ST OBC EWS ಇವ್ರಿಗೂ ಕೂಡ ಯಾವುದೇ ಥರದ ಕನ್ಸೆಷನ್ ಇಲ್ಲ, ಎಲ್ಲರಿಗೂ ಕೂಡ ಈ ಅಪ್ಲಿಕೇಶನ್ ಫೀಸ್ ಸೇಮೇ ಇರುತ್ತೆ. ನೀವು ಅಪ್ಲಿಕೇಶನ್ ಫೀಸ್ ಇಷ್ಟು ರೂಪಾಯಿ ಕಟ್ಟಲೇಬೇಕಿರುತ್ತೆ. ಇನ್ನು ಈ ಎಕ್ಸಾಮ್ ಫೀಸು ನೀವು ಒಂದ್ಸಲ ಪೇ ಮಾಡಿದರೆ ನಿಮಗೆ ಬ್ಯಾಕ್ ಬರೋಲ್ಲ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಡಬಲ್ ಚೆಕ್ ಮಾಡಿ ಹಾಕಿ. ಯಾಕೆಂದರೆ ತುಂಬ ಜನ ತಪ್ಪಾಗ್ತಾರೆ, ಅಪ್ಲಿಕೇಶನ್ ಫೀಸ್ ಎಲ್ಲ ಕಟ್ತಾರೆ, ಆಮೇಲೆ ಅಪ್ಲಿಕೇಶನ್ನಲ್ಲಿ ತಪ್ಪಾಗಿದೆ ಏನು ಮಾಡೋದು ಅಂತ ಎಲ್ಲ ಕೇಳ್ತಾರೆ. ಸೊ ಅದ್ರ ಬದಲು ಹಾಕ್ಬೇಕಾದ್ರೆ ಡಬಲ್ ಚೆಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಫೀಸ್ ಕಟ್ಟಿ, ಅದೇ ಬೆಟರ್ ಐಡಿಯಾ. ಯಾಕೆಂದರೆ ಆಮೇಲೆ ಇವರು ಕಾಲ್ ಎತ್ತಿ ರಿಸೀವ್ ಮಾಡಲ್ಲ, ಕಾಲ್ ಮಾಡಿದ್ರು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕಿ. ಇನ್ನು ನ್ಯಾಷನಾಲಿಟಿ ಬಂದು ಇಂಡಿಯಾದವರಾಗಿದ್ದರೆ ಅಷ್ಟೇ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ಬಂದು 18ರಿಂದ 27 ಏಜ್ ಲಿಮಿಟ್. ಅದು 1 ಜುಲೈ 2025 ನೋಡಿದಾಗ ನಿಮ್ಮ ಏಜ್ ಗ್ಯಾಪ್ ಇದರಲ್ಲಿ ಇರಬೇಕು. ಇನ್ನು ಯಾವುದೇ ಥರದ ಕ್ರಿಮಿನಲ್ ರೆಕಾರ್ಡ್ಸ್ ಇರಬಾರ್ದು, ಆಗಿದ್ದರೆ ಮಾತ್ರ ಎಲಿಜಿಬಲ್ ಇರ್ತೀರ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು 12th ಪಾಸ್ ಆಗಿರಬೇಕು. ಇನ್ನು ಫಿಸಿಕಲ್ ಫಿಟ್ನೆಸ್ಸು ಮೆಂಟಲಿ ಮತ್ತು ಫಿಸಿಕಲಿ ಕರೆಕ್ಟ್ ಆಗಿರಬೇಕು, ಆಗಿದ್ದರೆ ಮಾತ್ರ. ಇನ್ನು PWD ಕ್ಯಾಂಡಿಡೇಟ್ಸು ಎಲಿಜಿಬಲ್ ಇರಲ್ಲ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋದಾದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇದು ಬಂದಿರೋದು. ಸೊ 30 ಜೂನ್ 2025 ತನಕ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಲ್ಲಿ ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನ್ನು ಅದು ಇನ್ನೂ ತಿಳಿಸ್ಕೊಟ್ಟಿಲ್ಲ. ಮೋಡ್ ಆಫ್ ಎಕ್ಸಾಮಿನೇಷನ್ನು ಆಫ್ಲೈನ್ ಅಥವಾ CBT ಎಕ್ಸಾಮ್ ಆಗಿರುತ್ತೆ. ಇನ್ನು ಸಿಲಬಸ್ ಆಫ್ ಎಕ್ಸಾಮಿನೇಷನ್ ನೋಡಿದ್ರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ 25 ಮಾರ್ಕ್ಸ್ಗೆ, ನ್ಯೂಮರಿಕ್ ಆಪ್ಟಿಟ್ಯೂಡ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಜನರಲ್ ಇಂಗ್ಲೀಷ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಟೋಟಲ್ 100 ಕ್ವಶನ್ನು 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಸಿಲಬಸ್ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಇದಿರುತ್ತೆ. ಒಂದು ಸಲ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ನ್ಯೂಮರಿಕ್ ಆಪ್ಟಿಟ್ಯೂಡ್ಗೆ ಈ ಸಿಲಬಸ್ ಇರುತ್ತೆ. ಇನ್ನು ಜನರಲ್ ಇಂಗ್ಲೀಷ್ ಇದು, ಜನರಲ್ ಅವೇರ್ನೆಸ್ಗೆ ಈ ಸಿಲಬಸ್ ಇರುತ್ತೆ. ಇನ್ನು ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇನ್ನು ಇದಕ್ಕೆ ಮಿನಿಮಮ್ ನೀವು ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ 35% ಮೇಲೆ ಇರಬೇಕು, ಅಂದರೆ 100ಕ್ಕೆ 35 ಕರೆಕ್ಟ್ ಆಗಿರಬೇಕು. ಇನ್ನು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ನಿಮ್ಮದು NCERT ಬುಕ್ಗಳಿರುತ್ತಲ್ಲ ಆ ಲೆವೆಲಲ್ಲಿ ಇರುತ್ತೆ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಹೇಳಿದಾಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ತುಂಬ ಸ್ಟೇಟಲ್ಲಿ ತುಂಬ ಇವೆಲ್ಲ ಇದೆ ಎಕ್ಸಾಮ್ ಸೆಂಟರ್ಗಳು. ನಾವು ಕರ್ನಾಟಕಗೆ ನೋಡೋದಾದರೆ ಬೆಂಗಳೂರು, ಮೈಸೂರು, ಮ್ಯಾಂಗ್ಳೂರು, ಹುಬ್ಳಿ, ಧಾರವಾಡ, ಬೆಳಗಾಂ, ದಾವಣಗೆರೆ, ಗುಲ್ಬರ್ಗ, ಬಳ್ಳಾರಿ, ಶಿವಮೊಗ್ಗ, ತುಮಕೂರು ಇಷ್ಟು ಪ್ಲೇಸ್ಗಳಲ್ಲಿ ನೀವು ಎಲ್ಲಿ ಬೇಕಾದರೂ ಎಕ್ಸಾಮ್ ಬರಿಬೋದು. ಲೈಕ್ ಆಫ್ಲೈನ್ ಪೇಪರಲ್ಲಾದ್ರೂ ಬರೆಯೋದಿರುತ್ತೆ, ಅಥವಾ CBT ಎಕ್ಸಾಮ್ ಆ ಥರ ಏನಾದ್ರು ಇರುತ್ತೆ. ಸೊ ಅದು ಅವರು ಅಪ್ಲಿಕೇಶನ್ ಎಲ್ಲ ಎಂಡ್ ಆದಮೇಲೆ ಅವರು ಹೇಳ್ತಾರೆ, ನೋಡಬೇಕು ಅದು ಯಾವುದು ಅಂತ. ಅದು ಬಿಟ್ಟಾಗ ತಿಳಿಸ್ಕೊಡ್ತೀನಿ, ಅಥವಾ ನೀವು ಆ ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು. ಇನ್ನು ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಕೂಡ ಮೇಂಟೈನ್ ಮಾಡಬೇಕು. ಏನು ಡ್ರೆಸ್ ಕೋಡ್ ಕೂಡ ಅಂತ ಇಲ್ಲಿದೆ. ಲೈಟ್ ಕ್ಲಾತ್ಸ್ ಅಂದರೆ ಸ್ವಲ್ಪ
ಡಾರ್ಕ್ ಕಲರ್ಸ್ ಬ್ಲ್ಯಾಕ್, ನೇವಿ ಬ್ಲೂ ಈ ಥರ ಅಲ್ಲ, ಈ ಲೈಕ್ ವೈಟ್ ಶರ್ಟ್ ಆಗಿರ್ಬೋದು, ಕ್ರೀಮ್ ಕಲರ್ ಶರ್ಟ್, ಈ ಥರ ಲೈಟ್ ಕ್ಲೋತ್ಸ್ ಹಾಕೋಬೇಕು. ಅದು ಆಫ್ ಸ್ಲೀವ್ಸ್ ಆಗಿರಬೇಕು, ದೊಡ್ಡ ದೊಡ್ಡ ಬಟನ್ಗಳಿರಬಾರ್ದು, ಏನು ಬ್ಯಾಡ್ಜ್ ಇರಬಾರ್ದು, ಏನು ಲೋಗೋ ಇರಬಾರ್ದು, ಮತ್ತು ಸಲ್ವಾರ್ ಆ ಥರದ ಬಟ್ಟೆಗಳು ಆಗಿರಬಾರ್ದು. ಇನ್ನು ಸ್ಲಿಪ್ಪರ್ ಮತ್ತು ಸ್ಯಾಂಡಲ್ಸ್ ಲೋ ಈಲ್ಸ್ ಇರಬಾರ್ದು ಜಾಸ್ತಿ ದೊಡ್ಡದಾಗಿ, ಆ ಥರ ಇರಬೇಕು. ಇನ್ನು ಶೂಸು ಅಲೋ ಇಲ್ಲ, ಸ್ಲಿಪ್ಪರ್ ಅಷ್ಟೇ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರನ್ನ ಇಂಟರ್ವ್ಯೂ ತಗೊತಾರೆ. ಇನ್ನು ಮಾರ್ಕ್ಸ್ ಎಷ್ಟು ಬೇಕು ಅಂದರೆ 35% ಮಾರ್ಕ್ಸ್ ಇರಬೇಕು. ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ನೀವು ಇಂಟರ್ವ್ಯೂನು ಕೂಡ ಪಾಸ್ ಆಗಬೇಕು, ಆಗಿದ್ರೆ ಮಾತ್ರ ಇದಕ್ಕೆ ತಗೊತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಆಫ್ ಟ್ರೈನಿಂಗು ಅದೆಲ್ಲ ಕೊಟ್ಟಿದ್ದಾರೆ. ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ, ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಸ್ಯಾಲ್ರಿ ಬಂದು 13,000ದಿಂದ 25,000ವರೆಗೂ ಇರುತ್ತೆ. ಈಗ ಈ ಗ್ಯಾಪ್ ಏನೂ ಕೊಟ್ಟಿದ್ದಾರೆ ಅಂದರೆ 13,000 ಪಕ್ಕ, ಬಟ್ ಅದಾದಮೇಲೆ 25,000 ತನಕ ಸಿಗಬೇಕು ಅಂದರೆ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಇಂಟರ್ವ್ಯೂವಲ್ಲಿ, ಆಗಿದ್ರೆ ಮಾತ್ರ ನಿಮಗೆ ಜಾಸ್ತಿ ಸಂಬಳ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇಷ್ಟು ಬಂದು ಈ NIA ಅವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟ್ ಮಾಡ್ತಿದ್ದಾರಲ್ಲ, ರೆಕ್ರೂಟ್ಮೆಂಟ್ ಇನ್ಫಾರ್ಮೇಷನ್ ಆಗಿತ್ತು. ಈ ನೋಟಿಫಿಕೇಷನ್ ಫಸ್ಟೇ ಬಿಟ್ಟಿದ್ರು, ಬಟ್ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ವ್ಯಾಕೆನ್ಸಿನೇ ಇದೆ, ಯಾರಿಗೆಲ್ಲ ಇಷ್ಟ ಇದೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ, ಅಪ್ಲಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿಗೆ ಬಂದ್ಬಿಟ್ಟು ನೀವು ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ಓಕೆ ಹಾಕಿ, ಇಲ್ಲಾಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫಸ್ಟ್ ನೇಮ್, ನಿಮ್ಮದು ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಡೇಟ್ ಆಫ್ ಬರ್ತ್ ಇವೆಲ್ಲ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಿರುತ್ತೆ. ಇವೆಲ್ಲ ಕರೆಕ್ಟ್ ಡೀಟೇಲ್ಸ್ ಕೊಡಿ, ಯಾಕೆಂದರೆ ಇದ್ರ ಥ್ರೂನೇ ನಿಮಗೆಲ್ಲ ಕಾಂಟ್ಯಾಕ್ಟ್ ಮಾಡೋದು, ಅದಕ್ಕೋಸ್ಕರ. ಇನ್ನು ಅದು ಬಿಟ್ಟು ಇಲ್ಲಿ ಕೆರಿಯರ್ ಜಾಬ್ಸ್, ಇನ್ನು ಬೇರೆ ಬೇರೆ ಜಾಬ್ಸ್ಗಳು ಯಾವ್ದಾವ್ದು ಕಾಲಿದೆ ಅದೆಲ್ಲ ಕೊಟ್ಟಿರ್ತಾರೆ, ಅದನ್ನು ಬೇಕಾದ್ರೆ ನೋಡಿಕೊಂಡು ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಬೋದು. ಇನ್ನು ಇಲ್ಲಿ ಈ ಎಕ್ಸಾಮಿನೇಷನ್ ಬರೆಯೋಕ್ಕೆ ಏನೇನು ಅಂತ ಇಲ್ಲಿದೆ. 12th ಪಾಸ್ ಆಗಿರಬೇಕು, ಫಿಸಿಕಲಿ ಫಿಟ್ ಇರಬೇಕು, 18 ಏಜ್ ಮೇಲೆ ಆಗಿರಬೇಕು. ಇನ್ನು ಟ್ಯಾಟೋಸ್ ಮತ್ತು ಯಾವುದೇ ಥರದ ಗಾಯದ ಗುರುತುಗಳಿರಬಾರ್ದು ಜಾಸ್ತಿ, ಕ್ಲಿಯರ್ ಸ್ಕಿನ್ ಇರಬೇಕು. ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರಾಸೆಸ್ಗಳನ್ನ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರಾಸೆಸ್ ಹೇಗೆ ಅಂದರೆ 12th ಆದಮೇಲೆ 12th ಆಗಿರಬೇಕು, ಇನ್ನು ಏಜ್ ಲಿಮಿಟ್ 18ರಿಂದ 27. ಎಕ್ಸಾಮಿನೇಷನ್ ಮಾಡ್ತಾರೆ, ಎಕ್ಸಾಮಿನೇಷನ್ ಆದಮೇಲೆ ಇಂಟರ್ವ್ಯೂ ತಗೊತಾರೆ, ಇಂಟರ್ವ್ಯೂ ಆದಮೇಲೆ ಟ್ರೈನಿಂಗ್ ಮಾಡ್ತಾರೆ, ಟ್ರೈನಿಂಗ್ನೂ ಪಾಸ್ ಆಗಬೇಕಿರುತ್ತೆ. ಟ್ರೈನಿಂಗ್ ಎಲ್ಲ ಪಾಸ್ ಆದಮೇಲೆ ನಿಮಗೆ ಕಾಲ್ ಲೆಟರ್ನೆಲ್ಲ ಕೊಡ್ತಾರೆ. ಸೊ ಇಷ್ಟು ಬಂದು ಇದ್ರ ಇನ್ಫಾರ್ಮೇಷನ್ ಆಗಿತ್ತು. ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಈ ವೆಬ್ಸೈಟ್ಗೆ ಬಂದು ಅವರಿಗೆ ವಾಟ್ಸಪ್ ಮಾಡ್ಬೋದು. ಇಲ್ಲಿ ಅವರು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ಅದರಲ್ಲಿ ಚಾಟ್ ಮಾಡ್ಬೋದು, ಅಥವಾ ಇನ್ನು ಬೇರೆ ರೀತಿ ಈ ಫೋನ್ ನಂಬರ್ಗಳಿಗೆ ಕಾಲ್ ಮಾಡ್ಬೋದು, ಅಥವಾ ಈ ಇಮೇಲ್ಗೆ ಮಾಡ್ಬೋದು. ಯಾವ ರೀತಿನಾರು ನೀವು ಕಾಂಟ್ಯಾಕ್ಟ್ ಮಾಡಿ ಡೌಟ್ ಇದ್ದರೆ ಕೇಳ್ಕೊಬೋದು. ಸೊ ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ, ಇದು ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.